ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕೂಡ ಪಂದ್ಯ ಸೋತರು RCB ವುಮೆನ್ಸ್ ತಂಡ. ಸೊ ಇದರೊಂದಿಗೆ 4-4 ಸತತವಾಗಿ ಪಂದ್ಯಗಳನ್ನು ಸೋತಂತಾಯಿತು RCB ವುಮೆನ್ಸ್ ತಂಡ. ಸೊ ಇದರೊಂದಿಗೆ ಈ 2025ರ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಪ್ಲೇ ಆಫ್ಸ್ಗೆ ಹೋಗೋ ಚಾನ್ಸಸ್ಸನ್ನು ತುಂಬಾ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಲಿಮಿನೇಟ್ ಆಗಿಲ್ಲ, ಆದರೂ ಕೂಡ ತುಂಬಾ ಡಿಫಿಕಲ್ಟ್ ಮಾಡ್ಕೊಂಡಿದ್ದಾರೆ ಪ್ಲೇ ಆಫ್ಸ್ ಹಾದಿಯನ್ನು ಅಂತಲೇ ಹೇಳ್ಬೋದು. ಸೊ ಆದರೆ ಬೇರೆ ಟೀಮ್ನ ಮೇಲೆ ಡಿಪೆಂಡ್ ಆಗಿರಬೇಕಾಗುತ್ತೆ. ಸೊ ಏನೇನು ಮಾಡಬೇಕು ಈಗ ಪ್ಲೇ ಆಫ್ಸ್ಗೆ ಹೋಗಬೇಕು ಅಂದರೆ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸೂಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಪಂದ್ಯ ಸೋತ ಬಳಿಕ RCB ತಂಡಕ್ಕೆ ತುಂಬ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು ಪ್ಲೇ ಆಫ್ಸ್ಗೆ ತಲುಪೋದಕ್ಕೆ. ಸೊ 3 ತಂಡ ಪ್ಲೇ ಆಫ್ಸ್ಗೆ ತಲುಪುತ್ತೆ. ಈಗಾಗಲೇ ಒಂದು ತಂಡ ಕ್ವಾಲಿಫೈ ಆಗಿದೆ. ಅದು ಯಾವುದು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ ಈಗಾಗಲೇ ಪ್ಲೇ ಆಫ್ಸ್ ಹಂತಕ್ಕೆ ಪ್ರವೇಶ ಪಡೆದು ಆಗಿದೆ. ಸೊ ಪಾಯಿಂಟ್ಸ್ ಟೇಬಲ್ನ ಹತ್ರ ಬರೋದಾದರೆ ಸೆಕೆಂಡ್ ಪ್ಲೇಸ್ನಲ್ಲಿ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಇದ್ದಾರೆ. ಅವರು ಇದರಲ್ಲಿ 3 ಪಂದ್ಯ ಗೆದ್ದು 2 ಪಂದ್ಯವನ್ನು ಸೋತಿದ್ದಾರೆ. ಸೊ ಇನ್ನು 2 ಪ್ಲೇಸ್ಗಳು ಬಾಕಿ ಇದೆ ಪ್ಲೇ ಆಫ್ಸ್ ಹಂತಕ್ಕೆ ತಲುಪೋದಕ್ಕೆ. ಸೊ 3ನೇ ಪೊಸಿಷನ್ನಲ್ಲಿ UP ವಾರಿಯರ್ಸ್ ವುಮೆನ್ಸ್ ಇದ್ದಾರೆ. 5ರಲ್ಲಿ 2 ಗೆಲುವನ್ನು ಸಾಧಿಸುವ ಮುಖಾಂತರ. 4ನೇ ಪೊಸಿಷನ್ನಲ್ಲಿ RCB ಇದ್ದಾರೆ. 6ರಲ್ಲಿ 2 ಪಂದ್ಯ ಮಾತ್ರ ಗೆಲ್ಲೋದಕ್ಕೆ ಆಗಿರೋದು. ಗುಜರಾತ್ ಜೈಂಟ್ಸ್ ವುಮೆನ್ಸ್ಗೂ ಕೂಡ 5 ಪಂದ್ಯ ಆಗಿರೋದು. ಅವರು ಕೂಡ 2 ಪಂದ್ಯವನ್ನು ಗೆದ್ದಿದ್ದಾರೆ. ಸಖತ್ ಕ್ರೂಷಿಯಲ್ ಆಗ್ತಾ ಇದೆ ಇವಾಗ ಲಾಸ್ಟ್ ಮೂಮೆಂಟ್ನಲ್ಲಿ ಮ್ಯಾಚ್ ವಿನ್ ಆಗೋದು. ಸೊ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡಕ್ಕೆ 3 ಪಂದ್ಯಗಳು ಬಾಕಿ ಇದೆ. ಆದರೆ ಅವರಿಗೆ ಡೆಲ್ಲಿ ಮತ್ತು ಮುಂಬೈ ಟಫ್ ಫೈಟ್ ಕೊಡ್ತಾರೆ. ಸೊ ಟಫ್ ಪಂದ್ಯಗಳು ಅವ್ರಿಗೆ ಇದೆ. ಸೊ ಆದರೆ 3ಕ್ಕೆ 3 ವಿನ್ ಆದರೆ ಅವ್ರಿಗೆ ಈಸಿಯಾಗಿ ಹೋಗೋದಕ್ಕೆ ಚಾನ್ಸ್ ಇದೆ. ಇನ್ನು ಮುಂಬೈ ಇಂಡಿಯನ್ಸ್ ವುಮೆನ್ಸ್ಗೂ ಕೂಡ 3 ಪಂದ್ಯ ಇರೋದ್ರಿಂದ ಅವರು 2 ವಿನ್ ಆದರೆ ಆಯಿತು, ಆರಾಮಾಗಿ ಪ್ಲೇ ಆಫ್ಸನ್ನು ತಲುಪ್ತಾರೆ. ಇನ್ನು UP ವಾರಿಯರ್ಸ್ಗೂ ಕೂಡ ಸೇಮ್ 3ಕ್ಕೆ 3 ವಿನ್ ಆದರೆ ಪ್ಲೇ ಆಫ್ಸ್ ತಲುಪ್ತಾರೆ. RCB ವುಮೆನ್ಸ್ ತಂಡಕ್ಕೆ 2 ಪಂದ್ಯ ಇರೋದು UP ವಾರಿಯರ್ಸ್ ವುಮೆನ್ಸ್ ವಿರುದ್ಧ. ಸೊ UP ವಿರುದ್ಧ ಮ್ಯಾಚನ್ನು ವಿನ್ ಆದರೆ ಅವರು ನಮ್ಮಷ್ಟೇ ಆಗ್ತಾರೆ ಹೆಚ್ಚು ಕಡಿಮೆ. ಸೊ ಹಾಗಾಗಿ ಆ ಮ್ಯಾಚ್ ವಿನ್ ಆಗಬೇಕಾಗತ್ತೆ. ಅದಾದ ಬಳಿಕ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವಿರುದ್ಧ ಇದೆ, ಅದು ಟಫ್ ಪಂದ್ಯ ಇದೆ, ಅದನ್ನು ಕೂಡ ಗೆಲ್ಲಬೇಕಾಗತ್ತೆ. ಸೊ ಇನ್ನು ಗುಜರಾತ್ ಜೈಂಟ್ಸ್ ವುಮೆನ್ಸ್ಗೂ ಕೂಡ 3 ಪಂದ್ಯ ಇದೆ. ಸೊ ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ 2 ಪಂದ್ಯನೂ ಗೆಲ್ಲಬೇಕು ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ. ಇನ್ನು ಉಳಿದಿರೋ 2 ಪಂದ್ಯವನ್ನು ಗೆಲ್ಲಬೇಕು. ಹಾಗೆಯೇ ರನ್ ರೇಟನ್ನು ಕೂಡ ಆದಷ್ಟು ಇಂಪ್ರೂವ್ ಮಾಡ್ಕೋಬೇಕು ಇದರೊಂದಿಗೆ. ಸೊ ಉಳಿದ ಹಾಗೆಯೇ UP ವಾರಿಯರ್ಸ್ ವುಮೆನ್ಸ್, ಗುಜರಾತ್ ಜೈಂಟ್ಸ್ ವುಮೆನ್ಸ್, ಹಾಗೆಯೇ ಮುಂಬೈ ಇಂಡಿಯನ್ಸ್ ವುಮೆನ್ಸ್, ಈ 3 ತಂಡಗಳ ಮೇಲೂ ಕೂಡ RCB ಪ್ಲೇ ಆಫ್ಸ್ ಭವಿಷ್ಯ ನಿರ್ಧಾರ ಇದೆ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ರಿಸಲ್ಟ್ಸ್ಗಳು ನಮಗೆ ಬೇಕಾದ ಫೇವರ್ನಲ್ಲಿ ಆಗಲೇಬೇಕಾಗುತ್ತೆ ಖಂಡಿತವಾಗ್ಲೂ. ಇಲ್ಲಾಂದರೆ ಈ ಬಾರಿಯ ಪ್ಲೇ ಆಫ್ಸ್ ತಲುಪೋದು ತುಂಬಾ ಕಷ್ಟ ಆಗುತ್ತೆ. ಡೆಲ್ಲಿ ತಲುಪಿ ಆಗಿದೆ. ಇನ್ನು 2 ಸ್ಥಾನಗಳಷ್ಟೇ ಬಾಕಿ ಉಳಿದಿರೋದು. ಸೊ ಮುಂಬೈ ಇಂಡಿಯನ್ಸು ಕಂಫರ್ಟೇಬಲ್ ಪೊಸಿಷನ್ನಲ್ಲಿದ್ದಾರೆ. ಸೊ 3 ಪಂದ್ಯದಲ್ಲಿ ಅವರು 2 ವಿನ್ ಆದರೆ ಸಾಕು. ಸೊ UPಗೆ ಮತ್ತು ಗುಜರಾತ್ಗೆ ಡೂ ಆರ್ ಡೈ ಸಿಚುವೇಶನ್ ಇದೆ. ಸೊ ಅವರು 1-2 ಪಂದ್ಯ ಸೋತ್ರೆ RCBಗೆ ಅನುಕೂಲ ಆಗುತ್ತೆ. RCB 2ಕ್ಕೆ 2 ಗೆಲ್ಲಬೇಕು, ಮೊದಲು ಅದಾಗಬೇಕು, ಆಮೇಲೆ ನಾವು ಅಂದ್ಕೊಂಡ ಥರನೇ ರಿಸಲ್ಟ್ ಆಗಬೇಕು. ಸೊ ಕ್ಯಾಲ್ಕುಲೇಟರ್ ಹಿಡಿಬೇಕು ಅಂತಲೇ ಹೇಳ್ಬೋದು. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಪ್ಲೇ ಆಫ್ಸ್ಗೆ ತಲುಪಬೇಕಾಗುತ್ತೆ RCB ಮುಂದೆ. ಸೊ ತುಂಬಾ ಕಷ್ಟ ಇದೆ. ಸೊ ಹೋಪ್ಫುಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲು 2 ಪಂದ್ಯ ವಿನ್ ಆಗಬೇಕು RCB. ಸೊ ಉಳಿದ ರಿಸಲ್ಟನ್ನು ಆಮೇಲೆ ನೋಡ್ಬೋದು. ಸೊ ಇದಾಗಿತ್ತು ಈ ವಿಡಿಯೋ.